ಇವಾಗ ನೋಡ್ತೀವಿ ಎಷ್ಟೋ ಟೆನ್ಷನ್ಗಳು ತಗೊಳ್ತೀವಿ, ಎಷ್ಟೆಷ್ಟೋ ಅವರ್ಸ್ ಅಲ್ಲಿ ಯಾವ್ಯಾವ್ದೋ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ, ಎಲ್ಲ ಆಗುತ್ತೆ. ಟೆನ್ಷನ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಸ್ಟ್ರೆಸ್ ಕೂಡ ಏನಾದ್ರೂ ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತಾ? ಅದಕ್ಕೋಸ್ಕರನೂ PCOS ಆಗುತ್ತಾ? ಡೆಫಿನೆಟ್ಲಿ ಮಾಡುತ್ತೆ. ಸೊ ಯಾಕೆ ಸ್ಟ್ರೆಸ್ ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಏನಿರುತ್ತೆ, ಕಾರ್ಟಿಸಾಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಂಗೆ ಗೊತ್ತಾಗದೇ ಇಲ್ಲ. ನಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ, ಮತ್ತೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಕೊಡುತ್ತೆ. ಅದು ಸ್ವೀಟ್ ಆದ್ರೂ ಆಗಿರ್ಬೋದು, ಖಾರದ್ದಾದ್ರೂ ಆಗಿರ್ಬೋದು, ಸಾಲ್ಟ್ ಆದ್ರೂ ಆಗಿರ್ಬೋದು, ಹೇಗಾದ್ರೂ ಅಷ್ಟೇ. ಇದು ನಾನ್ ಕೇಳ್ತಾ ಇರೋದಲ್ಲ, ನನ್ನ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗೋ ಕಾರ್ಟಿಸಾಲ್ ಕೇಳ್ತಾ ಇರೋದು. ಹಾರ್ಮೋನ್, ಆ ಸ್ಟ್ರೆಸ್ ಹಾರ್ಮೋನ್ ಇದನ್ನೆಲ್ಲ ನನ್ಗೆ ಮಾಡಿಸ್ತಾ ಇರೋದು. ಸೊ ಇದರಿಂದ ಬಿಂಜ್ ಈಟ್ ಮಾಡ್ತೀವಿ, ತುಂಬಾ ನಿದ್ದೆ ಮಾಡ್ತೀವಿ, ಎನರ್ಜಿ ಸರಿ ಹೋಗೋದಿಲ್ಲ, ನಿದ್ದೆ ಸರಿ ಹೋಗೋದಿಲ್ಲ. ನಿದ್ದೆ ಸರಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಎಂಟೈರ್ ಮೂಡ್ ಹಾಳಾಗುತ್ತೆ. ಆ ಮೂಡ್ ಹಾಳಾಗಿರೋದ್ರದ್ದು ಸೈಡ್ ಎಫೆಕ್ಟ್ ಏನೋ ಡಿಸ್ಟರ್ಬೆನ್ಸಸ್, ಏನೋ ಜಗಳಗಳು, ಕಿಚ್ಪಿಚ್ಚು, ಇದೆಲ್ಲ. ಸಿ ದಿಸ್ ಇಸ್ ನಾಟ್ ಬಿಕಾಸ್ ಆ ಹೆಣ್ಣು ಹೋಗಿ ಜಗಳ ಮಾಡ್ಬೇಕನ್ನೋದು ಇದ್ದೇ ಇರಲ್ಲ. ಅವಳಿಗೆ ಒಳಗಡೆ ಹಾರ್ಮೋನ್ ಏನೋ ಸರಿ ಮಾಡಿರಲ್ಲ ಕೆಲಸ, ಅದರದ್ದು ಸೈಡ್ ಎಫೆಕ್ಟ್ಗೆ ಅವಳು ಹಂಗ ಆಗ್ತಾ ಇರ್ತಾರೆ. ಅವಳಿಗೆ ತುಂಬಾ ಅಳು ಬರುತ್ತೆ, ತುಂಬಾ ಕೋಪ ಬರುತ್ತೆ.